ಸಭಾಧ್ಯಕ್ಷರೇ, ಇದು ನೆಕ್ಸ್ಟ್ ಅವ್ರ ಸಮಯ ಕೊಡಿ. ಪಾಪ ಅವರೆಲ್ಲ ಅವರ ತೊಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಪಾಪ ಅವ್ರ ಗ್ರೀವೆನ್ಸ್ ಸೂಟ್ ಹಾಕೊಂಡು ವಿಕಾಸಸೌಧದಲ್ಲಿ ಕೂತ್ಕೊಂಡು ಅವ್ರ ಗ್ರೀವೆನ್ಸ್ ತೊಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಇವ್ರು ಸೂಟ್ ಹಾಕಬಹುದು, ನಾನು ಹಾಕಕ್ಕಾಗಲ್ಲ. ಅವ್ರು ಹಾಲು ಕುಡಿಬಹುದು, ಗ್ರೀವೆನ್ಸ್ ಕುಡಿಯಕ್ಕಾಗಲ್ಲ. ಪಾಪ ಗ್ರೀವೆನ್ಸ್ ಇದೆ, ಹೇಳ್ಕೊಳ್ಳಿ. ಸಭಾಧ್ಯಕ್ಷರೇ, ಕ್ಲಾರಿಟಿ ಕೊಡಿ ನಿಮ್ ಪಕ್ಷದಿಂದ. ಪಕ್ಷದ ಈಗ ಸದನದಲ್ಲಿ ಆಗ್ತಾ ಇದೆ, ಪ್ರೆಸ್ ಮೀಟ್ ಅಲ್ಲಿ ಆಗ್ತಾ ಇದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದ್ದೆ. ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ, ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ. ನನ್ನ ಬಗ್ಗೆ ಅಸೂಯೇನೋ ಅಸಹನೇನೋ ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಅಸಹನೇನೋ ಹೇಳ್ಬಿಡ್ಲಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ಅಸಹನ ಏನಕ್ಕೆ ಹೇಳಿ. ಈಗ ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ, ಬೇಡ ಇತಿಹಾಸದ ಪುಟ ನೋಡಿದಾಗ ಗೊತ್ತಾಗ್ಲಿ ನಿಮ್ ಮನಸ್ಥಿತಿ ಹೆಂಗಿದೆ, ಮನುಸ್ಮೃತಿ ಮನಸ್ಥಿತಿ ಹೆಂಗಿದೆ ಅಂತ. ಈಗ ಇವರಿಗೆಲ್ಲ ಫೈಲ್ಸ್ ಬಂದಿದೆ, ಈಗ ಫೈಲ್ಸ್ ಬಂದಿದೆ ಒಬ್ಬರಿಗೆ ಟಾರ್ಗೆಟ್ ಮಾಡಿ ಎಲ್ಲ ಕಡೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲ ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಶೈಲಿ ಸರಿ ಇಲ್ಲ. ಈ ರೀತಿ ಸದನದಲ್ಲಿ ಮಾತಾಡಕ್ಕೆ ಅವಕಾಶ ಇಲ್ಲ. ಮಾಡ್ತಾ ಇದ್ದಾರೆ ಅಪಾಲಜಿ ಕೇಳಿದ್ಮೇಲೆ ಅವರೇ ದಿನೇಶ್ ಹೇಳಿದ್ರು ಅಪಾಲಜಿ ಕೇಳಿ ಅಂದ್ರೆ ಕೇಳಿದ್ರು, ಅಲ್ಲಿ ಬಿಟ್ಬಿಡೋಣ. ಈ ತರದ ಪದೇ ಪದೇ ಆಗ್ತಾ ಇದೆ ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಸಮಯ ಈಗಿಂದಲ್ಲ, 4 ವರ್ಷದಿಂದ ನಡೆದಿದೆ ನೋಡಿ. ಉದ್ದೇಶ ಇರ್ತಕ್ಕಂಥದ್ದು ದಲಿತರಿಗೆ ಏನ್ ಸಂಬಂಧ? ಸದಾಶಿವನಗರದಲ್ಲಿ ದಲಿತರ ಬಗ್ಗೆ ಮಾತಾಡಬಾರ್ದ? ಡಾಲರ್ಸ್ ಕಾಲೋನಿನಲ್ಲಿ ನೀವೆಲ್ಲ ಮನೆ ಕಟ್ಟಬಹುದು ನೋಡಿ. ಅವ್ರನ್ನ ಏನಾದ್ರೂ ಮಾತಾಡ್ಬೋದು. ದಲಿತರು ನಾನ್ ಮಾತಾಡಿದ್ರೆ ವರ್ಗದವ್ರ ಪ್ರಶ್ನೆ ಅಲ್ಲ ಇದು. ಇಲ್ಲ, ನಿಮ್ ಪಕ್ಷದವರು ಏನು ಇಲ್ಲ ಆ ತರದ ಕಪ್ಪಗಿರೋದು. ಯಾಕಂದ್ರೆ ಕಲಬುರ್ಗಿನಲ್ಲಿ ಬಿಸಿಲು ಇದೆ, ಸುಟ್ಟೋಗಿರೋಗಿದೆ ಅಂತ ಹೇಳಿಲ್ವಾ ನೋಡಿ. ಜ್ಞಾನೇಂದ್ರ ಅವರು ಸರ್ ಕೇಳಿ. ಅಧ್ಯಕ್ಷ, ಈ ರೀತಿ ಸುನಿಲ್ ಕುಮಾರ್ ಅವರು ಮನುಸ್ಮೃತಿ ಈಗಲೂ ಕೂಡ ಅವ್ರ ಹೊಟ್ಟೆಯಲ್ಲಿ ಇದೆ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು. ಇವರು ಸಂಸ್ಕೃತಿ ಅದು. ಕೇಳಿ ಮಾತಾಡಿ ಮಂಜು, ಕಂಕ್ಲೂಡ್ ಮಾಡಿ. ಅಲ್ಲ ಮಂಜು ಏನ್ ಮಾತಾಡಿದ್ರೆ ಅಂತ ಕೇಳಿ ಮಾತಾಡಿ. ಏನ್ ಮಾತಾಡಿದ್ರು ಕೇಳಿ ಮಾತಾಡಿ. ವೈಯಕ್ತಿಕವಾಗಿ ಏನೋ ಇಲ್ಲಿ ಚರ್ಚೆ ವೈಯಕ್ತಿಕ ಚರ್ಚೆ ಆಗೋದು ಒಳ್ಳೇದಲ್ಲ. ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಹೋಗುವಂತ ಚರ್ಚೆ ಆಯ್ತು.